ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಅಂದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ ಈಗಾಗಲೇ ಪಂಚನಾಮೆ ಪ್ರಾರಂಭ ಆಗಿದೆ. ಶಿವಬಸವನಗರದ ಕಚೇರಿಯಲ್ಲಿ ಆರೋಪಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಪಂಚನಾಮೆ ಶುರುವಾಗಿದೆ. ಶಿವಬಸವನಗರದ ಕಚೇರಿಯಲ್ಲಿ ಆರೋಪಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಿದ್ದು, ಇದು ಫ್ರೀಡಂ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಶಿವಂ ಅಸೋಸಿಯೇಟ್ಸ್ ಕರ್ಮಕಾಂಡವನ್ನು ಬಯಲಿಗೆಳೆದಿದೆ ಫ್ರೀಡಂ ಟಿವಿ. ತನಿಖಾಧಿಕಾರಿ ಸಂತೋಷ್ ಸತ್ಯನಾಯಕ ನೇತೃತ್ವದಲ್ಲಿ ಇದೀಗ ಪಂಚನಾಮೆ ಪ್ರಾರಂಭ ಆಗಿದೆ. ತನಿಖಾಧಿಕಾರಿಗಳಿಂದ ಸೀಸ್ ಮಾಡಿದ್ದ ಕಚೇರಿಗಳ ಪಂಚನಾಮೆ ನಡೀತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತನಿಖಾಧಿಕಾರಿಗಳು ಪಂಚನಾಮೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಅಂದರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ ಪಂಚನಾಮೆ ಪ್ರಾರಂಭವಾಗಿದೆ. ಶಿವಬಸವನಗರದ ಕಚೇರಿಯಲ್ಲಿ ಆರೋಪಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಭಾರೀ ಸದ್ದು ಮಾಡಿತ್ತು. ಮತ್ತೊಂದು ಕಡೆ ಫ್ರೀಡಂ ಟಿವಿ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿತ್ತು. ವರದಿಯ ನಂತರದಲ್ಲಿ ಈಗ ಒಂದು ಕಡೆ ತನಿಖಾಧಿಕಾರಿ ಸಂತೋಷ್ ಸತ್ಯನಾಯಕ್ ನೇತೃತ್ವದಲ್ಲಿ ಪಂಚನಾಮೆ ನಡೀತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಬೆಳಗಾವಿಯ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಈಗಾಗಲೇ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಶಿವಾನಂದ ನೀಲಣ್ಣನವರ್ ಅವರಿಗೆ ಸೇರಿದಂಥ ಕಚೇರಿಯಲ್ಲಿ ಪಂಚನಾಮೆಯ ಪ್ರಕ್ರಿಯೆ ಯಾವ ರೀತಿ ಶುರುವಾಗಿದೆ ಅಂತ ಅಲ್ಲಿ? ಎಸ್ ವಸಂತ, ಏನು ಶಿವಾನಂದ್ ನೀಲನ್ ಅವರ ವಂಚನೆ ಪ್ರಕರಣ ಏನು ಬೆಳಕಿಗೆ ಬಂತು, ಇದರ ನಂತರ ಫ್ರೀಡಂ ಟಿವಿ ಇದರ ಸವಿಸ್ತಾರವಾದಂತಹ ವರದಿಗಳನ್ನು ಬಿತ್ತರ ಮಾಡುತ್ತಲೇ ಬಂದಿತ್ತು. ತದನಂತರ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಶಿವಾನಂದ್ ನೀಲನ್ ಅವರನ್ನು ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು ಈಗಾಗಲೇ ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿದ ನಂತರ ಶಿವಬಸವನಗರದ ಶಿವಾನಂದ್ ನೀಲನ್ ಅವರ ನಿವಾಸದಲ್ಲಿ ಕಚೇರಿಗೆ ಈಗ ಕರೆದುಕೊಂಡು ಹೋಗಿ ಪಂಚನಾಮ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಆರಂಭಿಸಿರುವಂತದ್ದು. 2016ರಲ್ಲಿ ಏನು ಶಿವಾನಂದ್ ನೀಲನ್ ಅವರು ತನ್ನ ಶಿವಂ ಅಸೋಸಿಯೇಟ್ ತೆಗಿಸ್ತಾನೆ. ತದನಂತರ ಸಾರ್ವಜನಿಕರಿಂದ ಹಣ ಹೂಡಿಕೆ ಮಾಡಿಸಿಕೊಳ್ತಾನೆ. ಈ ಹಣವನ್ನು ತೆಗೆದುಕೊಂಡು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ಅವರಿಗೆ ಠೇವಣಿದಾರರು ಏನಿರ್ತಾರೆ ಅವರಿಗೆ ಒಂದು ಬಡ್ಡಿಯನ್ನು ಹಿಂತಿರುಗಿಸ್ತಾ ಬರ್ತಾ ಇರ್ತಾನೆ. ಆದ್ರೆ ಈ ಪ್ರಕರಣ ಈಗ ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸರು ಈಗ ಶಿವಾನಂದ್ ನೀಲನ್ ಅವರನ್ನು ಬಂಧಿಸಿ ಈಗ ಕಾನೂನು ಪ್ರಕ್ರಿಯೆಗಳನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಪಂಚನಾಮ ಮಾಡುವುದರ ಮೂಲಕ ನಿವಾಸದಲ್ಲಿ ಈಗಾಗಲೇ ಮಾಳಮಾರುತಿ ಪೊಲೀಸರು ಶಿವಾನಂದ್ ನೀಲನ್ ಅವರಿಗೆ ಒಂದು ಗ್ರಿಲ್ ಕೂಡ ಈಗ ನಡೆಸ್ತಾ ಇರುವಂತದ್ದು. ವಸಂತ್, ಮಂಜುನಾಥ್, ಈಗ ಪಂಚನಾಮೆ ವೇಳೆ ಕಚೇರಿಯಿಂದ ವಶಪಡಿಸಿಕೊಂಡಂತಹ ಈ ಪ್ರಮುಖ ದಾಖಲೆಗಳು ಏನೇನು ಅಂತ? ಎಸ್ ವಸಂತ, ಅಲ್ಲಿ ಪ್ರಮುಖವಾಗಿ ನೋಡ್ಬೇಕಂತಂದ್ರೆ ಈಗಾಗಲೇ ಅಲ್ಲಿ ಬಾಂಡ್ಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಕಳೆದ ದಿನಾಂಕ ಮಾಳಮಾರುತಿ ಪೊಲೀಸರು ಕೂಡ ಒಂದು ಕಚೇರಿ ಮತ್ತು ನಿವಾಸದ ಮೇಲೆ ಏನು ತಪಾಸಣೆ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಬಾಂಡ್ ಮತ್ತು ಆನ್ಲೈನ್ ನಲ್ಲಿ ಏನೆಲ್ಲ ಹೂಡಿಕೆಗಳು ದಾಖಲಾತಿಗಳು ಸಿಗ್ತವೆ ಎಂಬ ಕೂಡ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಜೊತೆಗೆ ಕಚೇರಿಯಲ್ಲಿ ದಾಖಲಾತಿಗಳು ಮತ್ತು ಈಗ ಠೇವಣಿದಾರರಿಗೆ ಕೊಟ್ಟ ಪತ್ರ ಮತ್ತು ಅವು ಏನು ದಾಖಲಾತಿಗಳಿವೆ ಅವುಗಳನ್ನು ಎಲ್ಲ ಈಗಾಗಲೇ ವಶಪಡಿಸಿಕೊಂಡು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ವಂಚನೆ ಕೂಡ ನಡೆದಿತ್ತು ಮತ್ತು ಕಾನೂನು ಯಾವ ರೀತಿಯಾಗಿ ಇಲ್ಲಿ ಉಲ್ಲಂಘನೆಯಾಗಿದೆ ಎಂಬುದು ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಪೊಲೀಸರು ಒಂದೊಂದು ಹಂತವಾಗಿ ತನಿಖೆ ಕೂಡ ಈಗ ನಡೆಸ್ತಾ ಇರುವಂತದ್ದು. ಶಿವಾನಂದ ನೀಲಣ್ಣನವರ ವಂಚನೆ ಮಾಡಿದಂಥ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಬಹುಶಃ ಈ ಪ್ರಕರಣ ಎಷ್ಟು ಮಟ್ಟಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡಬಹುದು, ಕಾನೂನಿನ ಕುಣಿಕೆ ಯಾವ ರೀತಿ ಬಿಗಿ ಆಗ್ತಾ ಹೋಗಬಹುದು, ಈ ತನಿಖೆಯ ಹಂತ ಯಾವ ರೀತಿ ಸಾಕ್ತಾ ಇದೆ ಈಗ ಅಂತ? ಯಾಕಂತಂದ್ರೆ ವಸಂತ, ಒಂದು ಸಂಘ ಅಥವಾ ಒಂದು ಸಂಸ್ಥೆ ಆಗ್ಲಿ ಯಾವುದೋ ಒಂದನ್ನು ಸ್ಥಾಪನೆ ಮಾಡಬೇಕಾದರೆ ಅದಕ್ಕೆ ಅದರದೇ ಆದ ಒಂದು ಕಾನೂನು ನೀತಿ ನಿಯಮಗಳು ಇರ್ತವೆ. ಆದ್ರೆ ಆ ಕಾನೂನುಗಳನ್ನು ಶಿವಾನಂದ್ ನೀಲನ್ ಅವರು ಬಹುತೇಕವಾಗಿ ಉಲ್ಲಂಘನೆ ಮಾಡಿರುವುದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಈಗ ಬೆಳಗಾವಿಯ DC ಅವರು ಸಹಕಾರ ಪತ್ತಿನ ಕಾಯ್ದೆಯ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಕೈಗೊಳ್ಳಬೇಕು ಎಂದು ಕೂಡ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಘ ಸಹಕಾರ ಪತ್ತಿನ ಅಧಿಕಾರಿಗಳ ದೂರನ್ನು ಪಡೆದುಕೊಂಡಂತಹ ಮಾಳಮಾರುತಿ ಪೊಲೀಸ್ ಠಾಣೆಯವರು ಶಿವಾನಂದ್ ನೀಲನ್ ಅವರನ್ನು ಈಗಾಗಲೇ ಬಂಧನ ಮಾಡಿರುವಂತದ್ದು. ಇದರ ಜೊತೆಗೆ ಏನು ಕಾನೂನು ಕ್ರಮಗಳನ್ನು ಇಲ್ಲಿ ಯಾವ ರೀತಿಯಾಗಿ ಉಲ್ಲಂಘನೆ ಮಾಡಿಕೊಂಡಿದ್ದಾರೆ, ಬ್ಯಾಂಕ್ ಅಥವಾ ಸಹಕಾರ ಪತ್ತಿನ ಕಾನೂನುಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಉಲ್ಲಂಘನೆಯಾಗಿದೆ ಎಂಬುದು ಕೂಡ ಈಗ ತನಿಖೆಯ ನಂತರ ಈಗ ಬೆಳಕಿಗೆ ಬರಬೇಕಾಗಿದೆ. ವಸಂತ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಂಜುನಾಥ್. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಹಣ ಸಂಗ್ರಹಿಸಿದ ಆರೋಪ ಎದುರಿಸ್ತಾ ಇರುವಂಥದ್ದು ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣನವರ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ.